ಸಂವಿಧಾನ ಉಳಿಸುವವರಿಗೆ ಲೋಕಸಭಾ ಚುನಾವಣೆಯಲ್ಲಿ ದಲಿತ ಸಮಾಜ ಸೇನೆ ಬೆಂಬಲ. ಸುಲಿಕುಂಟೆ ಆನಂದ್, ಬಂಗಾರಪೇಟೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಮರಣವಾದಾಗ ಬಾಂಬೆಗೆ ಮೃತದೇಹ ತರಲು ಆಗಿನ ಕಾಂಗ್ರೆಸ್ ಸರ್ಕಾರ ಅವಕಾಶ ಕಲ್ಪಿಸಲಿಲ್ಲ ಹಾಗೂ ಜೀವಂತ ಕಾಲದಲ್ಲಿ ಭಾರತ ರತ್ನ ಸಹ ನೀಡಲಿಲ್ಲ ಎಂದು ಕರ್ನಾಟಕ ದಲಿತ ಸಮಾಜ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸುಲಿಕುಂಟೆ ಆನಂದ್ ಅಸಮಾಧಾನ ವ್ಯಕ್ತಪಡಿಸಿದರು. ಪಟ್ಟಣದ ದಲಿತ ಸಮಾಜ ಸೇನೆಯ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರುವಂತಹ ಸಂವಿಧಾನ ಅಪಾರವಾದದ್ದು. ಅಂಬೇಡ್ಕರ್ ಅವರು ದೇಶದ ಮೊಟ್ಟಮೊದಲನೆಯ ಕಾನೂನು ಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ನವರು ನೀಡಿದಂತಹ ನೋವಿನಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಹೊರಗೆ ಬಂದರು. ಇಂದು ಕಾಂಗ್ರೆಸ್ ಪಕ್ಷ ನಾನು ದಲಿತ ಪರ ಎಂದು ಬೊಬ್ಬೆ ಹಾಕುತ್ತಿದೆ. ಅಂಬೇಡ್ಕರ್ ಅವರಿಗೆ ಮಾಡಿರುವ ಮೋಸದ ಹರಿವು ಜನರಿಗೆ ತಿಳಿಯಬೇಕಾಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಎಕರೆಗಟ್ಟಲೆ ಸ್ಮಶಾನಕ್ಕೆ ಜಾಗ ನೀಡಿದ್ದಾರೆ. ಆದರೆ ಈ ದೇಶಕ್ಕೆ ಸಂವಿಧಾನ ನೀಡಿದ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೆ ಜಾಗ ನೀಡಲಿಲ್ಲ ಎಂದು ಟೀಕಿಸಿದರು. ಆತ್ಮೀಯರೇ, ಇವತ್ತು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಕೋಲಾರ ಜಿಲ್ಲಾ ಮೀಸಲು ಕ್ಷೇತ್ರದ ಲೋಕಸಭಾ ಚುನಾವಣೆಯ ಅಂಗವಾಗಿ ಯಾವ ಪಕ್ಷಕ್ಕೆ ಕರ್ನಾಟಕ ದಲಿತ ಸಮಾಜ ಸೇನೆ ಬೆಂಬಲವನ್ನು ಘೋಷಿಸಬೇಕನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಈಗಾಗಲೇ ನಿಮ್ಮ ದಲಿತ ಸಂಘಟನೆಗಳು BJP ಪಕ್ಷ ಕೆಲವು ಸಂಘಟನೆಗಳು ಅವ್ರಿಗೆ ಬೆಂಬಲ ಸೂಚಿಸ್ತಿದೆ. ಆದರೆ ಇನ್ನು ಕೆಲವು ಪಕ್ಷ ಸಂಘಟನೆಗಳು ಹಾಗೂ ವಿವಿಧ ಪಕ್ಷಗಳಿದೆಯಲ್ಲ, ಅವರು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇದ್ರ ನಡುವೆ ನೀವು ಯಾವ ಪಕ್ಷಕ್ಕೆ ಬೆಂಬಲ ಸೂಚಿಸ್ತೀರಿ? ಇಲ್ಲ ಸರ್, ನಾವು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಅವರ ಒಂದು ಸಿದ್ಧಾಂತವನ್ನು ರೂಢಿಸಿಕೊಂಡಿರ್ತಕ್ಕಂಥವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಪಾರವಾದಂಥದ್ದು. ಅವರ ಒಂದು ಸಂವಿಧಾನದ ಅಡಿಯಲ್ಲಿ, ಅವರ ಒಂದು ಭಿಕ್ಷೆಯಲ್ಲಿ ನಾವೆಲ್ಲರೂ ಬದುಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲಿಸಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡೆಲ್ಲಿಯಲ್ಲಿ ಮರಣ ಹೊಂದಿದಾಗ ಅವ್ರಲ್ಲಿ ಹೂಳಲಿಕ್ಕೆ ಜಾಗ ಸಹ ಕೊಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಕೆಲವ್ರಿಗೆಲ್ಲ ಮಹಿಳೆಯರಿಗೆಲ್ಲ ಅಲ್ಲಿ ಹೂಳಲಿಕ್ಕೆ ಜಾಗ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಹೂಳಲಿಕ್ಕೆ ಜಾಗ ಕೊಡಲಿಲ್ಲ. ಅವ್ರಿಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಭಾರತ ರತ್ನವನ್ನು ಘೋಷಣೆ ಮಾಡಿಕೊಂಡ್ರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಹ ಅವರು ಘೋಷಣೆ ಮಾಡಲಿಲ್ಲ. ಈ ದೇಶದ ಮೊಟ್ಟ ಮೊದಲ ಕಾನೂನು ಮಂತ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅವರು ಕೊಟ್ಟಂಥ ನೋವಿನಿಂದ ಅವತ್ತು ರಾಜೀನಾಮೆ ಕೊಟ್ಟು ಆಚೆ ಬಂದರು ಪಾರ್ಲಿಮೆಂಟಿಂದ. ಕೆಲವು ಕಾನೂನುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇಷ್ಟ ಇರಲಿಲ್ಲ. ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪಾರ್ಲಿಮೆಂಟಿಂದ ಆಚೆ ಇಟ್ಟು ಅದಕ್ಕೆ ತಿದ್ದುಪಡಿ ತಂದರು ಕಾಂಗ್ರೆಸ್ನವರು. ಇಷ್ಟೆಲ್ಲ ನೋವು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಕಾಂಗ್ರೆಸ್ ಈಸ್ ಎ ಬರ್ನಿಂಗ್ ಇನ್ ದ ಹೌಸ್ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ, ನಾವು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಪಾಲನೆ ಮಾಡ್ತಾ ಇರ್ತಕ್ಕಂಥವ್ರು. ನಾನೊಬ್ಬ ದಲಿತ ಸಂಘದ ನಾಯಕನಾಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬೆಂಬಲಿಸಲ್ಲ ಸರ್. ಈಗ ನಿಮ್ಮದೇ ಒಂದು ಸಮುದಾಯ ಅಂತ ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಿದೆ. ಇದ್ರಿಗೆ ನೋಡಿ, ಕೆಲವರು ಅವರವರ ಒಂದು ವೈಯಕ್ತಿಕ, ಅವರವರು ಸಿದ್ಧಾಂತ, ಅವರವರು ಒಂದು ವೈಯಕ್ತಿಕ ಅವರು ಬೆಂಬಲಿಸ್ಬೋದು. ಆ ಲೆಕ್ಕಾಚಾರ ತಗೊಂಡ್ರೆ ನೋಡಿ, ಎಡ ಬಲ ಅಂತಕ್ಕಂಥದ್ದೆಲ್ಲ ಇಲ್ಲ. ನಾವೆಲ್ಲನೂ ಪರಿಶಿಷ್ಟ ಜಾತಿ ಅಷ್ಟೇ. ಎಡ ಬಲ ಎಲ್ಲನೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನೋ ಗೊತ್ತಿತ್ತಾ ಎಡ ಯಾರು ಬಲ ಯಾರು ಅಂತ ಹೇಳ್ಬಿಟ್ಟು? ಅದೆಲ್ಲ ಸುಳ್ಳು. ಅವರವರು ವೈಯಕ್ತಿಕವಾಗಿ ಮಾಡ್ಕೊಂಡಿರ್ಬೋದು. ಈಗ ಲೆಕ್ಕಾಚಾರ ತಗೊಂಡ್ರೆ ನೋಡಿ, ನಾನು ಬಲಗೈ ಸಮುದಾಯದವರು, ನಾವೆಲ್ಲ ಬಲಗೈ ಸಮುದಾಯದವರು. ಇಲ್ಲಿ BP ವೆಂಕಟಮುನಿಯಪ್ಪ, BV ಮಹೇಶ್ ಅವರ ಒಂದು ಬೆಂಬಲಿಗರು ನಾವೆಲ್ಲ. ಅವರು ಯಾರಿಗೆ ಮತ ಯಾಚನೆ ಮಾಡ್ತಾರೋ ಅವ್ರಿಗೆ ನಾವು ಮತ ಯಾಚನೆ ಮಾಡ್ತೀವಿ.